ನಮ್ಮ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಉತ್ತರ ಕರ್ನಾಟಕದ ಬಗ್ಗೆ ಯಾವತ್ತೂ ಧ್ವನಿ ಎತ್ತಿರ್ತಕ್ಕಂತಹ ಅನೇಕ ಹಿಂದೂ ಪರ ಸಂಘಟನೆಗಳ ಶಕ್ತಿಯಾಗಿರ್ತಕ್ಕಂಥ ಬಸವನ ಪಾಟೀಲ್ ಅವರ ಉಚ್ಚಾಟನೆಯ ಕ್ರಮವನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು. ಈ ಒಂದು ಉಚ್ಚಾಟನೆಗೆ ಯಾರು ಕುತಂತ್ರ ಮಾಡಿದ್ದಾರೆ ಆ ಕುತಂತ್ರವನ್ನು ಖಂಡಿಸಬೇಕೆನ್ನೋ ಉದ್ದೇಶಕ್ಕೋಸ್ಕರವಾಗಿ ಉತ್ತರ ಕರ್ನಾಟಕದ ರಾಜಕೀಯ ನಾಯಕತ್ವ ಏನು ಮುಗಿಸ್ಬೇಕಂತೇಳಿ ಆಲೋಚನೆ ಮಾಡಿದಾರಲ್ಲ, ಅದಕ್ಕೆ ಒಂದು ಇತಿಶ್ರೀ ಆಡಬೇಕು. ಮತ್ತೊಮ್ಮೆ ರಾಷ್ಟ್ರೀಯ ಆ ಪಕ್ಷದ ವರಿಷ್ಠರು ಈ ಬಗ್ಗೆ ಗಮನ ಹರಿಸಿ ಪುನಃ ಪರಿಶೀಲನೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಹಿಂದುಳಿದ, ದಲಿತ, ಲಿಂಗಾಯತ ಎಲ್ಲ ಸಮುದಾಯಗಳ ಆಶ್ರಯದಲ್ಲಿ ಮೇ 11ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ವಿಜಯಪುರದ ಮಹಾನಗರದಲ್ಲಿ ವಿರಾಟ್ ರಾಷ್ಟ್ರೀಯ ಸಮಾವೇಶವನ್ನು ಎಲ್ಲ ಹಿಂದೂ ಪರ ಸಂಘಟನೆಗಳು ಮತ್ತು ಎಲ್ಲ ಲಿಂಗಾಯತ ಒಳಪಂಗ ಎಲ್ಲರೂ ಕೂಡಿಕೊಂಡು ಒಂದು ವಿರಾಟ್ ರಾಷ್ಟ್ರೀಯ ಸಮಾವೇಶವನ್ನು ಇಲ್ಲಿ ಮಾಡಬೇಕು ಅಂತ ವಿರಾಟ್ ರಾಷ್ಟ್ರೀಯ ರ್ಯಾಲಿಯನ್ನು ನಮ್ಮ ವಿಜಯಪುರ ಮಹಾನಗರದಲ್ಲಿ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಬಂದಂತಹ ಎಲ್ಲ ಲಿಂಗಾಯತ ಒಳಪಂಗಗಳು ಮತ್ತು ಎಲ್ಲ ಹಿಂದೂ ಪರ ಸಂಘಟನೆಗಳ ಪೂರ್ವ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಆದಷ್ಟು ಬೇಗ ಆ ಪಕ್ಷದ ವರಿಷ್ಠರು ಈ ಬಗ್ಗೆ ಪುನರ್ ಪರಿಶೀಲನೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಆ ಮೂಲಕವಾಗಿ ರಾಜ್ಯಾದ್ಯಂತ ಮೇ 11ನೇ ತಾರೀಕುವರೆಗೆ ಎಲ್ಲ ನಮ್ಮ ಸಮುದಾಯದ ಜನತೆ ಇರ್ಬೋದು, ಎಲ್ಲ ಸರ್ವ ಜನಾಂಗರು ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ತಾಲೂಕಲ್ಲಿ, ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರತಿಭಟನೆಯ ಹಕ್ಕೋತ್ತದ ಕೂಗನ್ನು ತಾವೆಲ್ಲ ಮಾಡಬೇಕೆನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಇದು ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಒಂದು ರ್ಯಾಲಿ. ಹಾಗಾಗಿ ಈ ಪ್ರತಿಭಟನಾ ರ್ಯಾಲಿಗೆ ರಾಜ್ಯಾದ್ಯಂತ ಎಲ್ಲ ಬಸವನಗೌಡರು ಅಭಿಮಾನಿಗಳಾಗಿರ್ಬೋದು, ನಮ್ಮ ಸಮುದಾಯ ಎಲ್ಲ ಒಳಪಂಗಡದವರು ಮತ್ತು ಎಲ್ಲ ದಲಿತ ಹಿಂದುಳಿದ ಅವರ ಅಭಿಮಾನಿಗಳೇನಿದ್ದಾರೆ ಎಲ್ಲ ಹಿಂದೂ ಪರ ಸಂಘಟನೆಗಳು ಸಹ ಅವತ್ತು ಬರಬೇಕು ಅಂತೇಳಿ ಈ ಒಂದು ಸಭೆಯ ಮೂಲಕವಾಗಿ ನಾಡಿನ ಜನರಿಗೆ ಕರೆ ಕೊಡ್ತೀವಿ. ಸುಮಾರು ಇವತ್ತು ನಾವೆಲ್ಲ ಆಲೋಚನೆ ಮಾಡಿ ಜನ ಅಪೇಕ್ಷೆ ಕನಿಷ್ಠ 10 ಲಕ್ಷ ಜನನ ಸೇರಿಸ್ಬೇಕನ್ನೋ ಆಲೋಚನೆ ಇತ್ತು. ನಮಗೆ ಅನಿಸಿದ್ದು ಒಂದು 5-10 ಲಕ್ಷನ ಆರಾಮಾಗಿ ನಾವು ವಿಜಯಪುರದಲ್ಲಿ ನಾವು ಸೇರಿ, ಇದು ಯಾವುದೇ ನಮ್ಮ ಹೇಳಿದಿಲ್ಲ, ಯಾವುದೇ ವ್ಯಕ್ತಿ, ಯಾವುದೇ ಪಕ್ಷ, ಯಾವುದೇ ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಪ್ರತಿಭಟನೆ ಇಲ್ಲ. ಆಗಿರ್ತಕ್ಕಂಥ ಅನ್ಯಾಯ ಯಾರು ಮಾಡಿದ್ದಾರೆ, ಅನ್ಯಾಯ ಮಾಡಿಬಿಡ್ತಕ್ಕಂಥ ಕುತಂತ್ರದ ವಿರುದ್ಧ ಹೋರಾಟ ಇದು. ಮತ್ತು ಪಕ್ಷದ ವರಿಷ್ಠರು ಕೂಡಲೇ ಉಚ್ಚಾಟನೆ ರದ್ದುಪಡಿಸಬೇಕೆನ್ನುವಂಥ ಹಕ್ಕೊತ್ತಾಯಿಸಿ ನಡೆಯುವಂಥ ಹೋರಾಟ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕಿಚ್ಚಿಪಡ್ತಾರೆ. ಇಲ್ಲ ಅಲ್ರಿ, ಇದು ಗೌಡ್ರು ಆಗಿರೋದು ಅನ್ಯಾಯದ ಮಾಡಕತ್ತ ಮೇಲೆ ಗೌಡ್ರನ್ನ ಒಬ್ಬರೇ ಇರಬೇಕಂತ ಅವಶ್ಯಕತೆ ಇರೋದಿಲ್ಲ. ಗೌಡ್ರ ಬಗ್ಗೆ ಅಭಿಮಾನ ಪಡುವಂಥ, ಗೌಡ್ರ ಹಿತವನ್ನು ಕಾಪಾಡುವಂಥ, ಗೌಡ್ರ ಹಿತ ಅಂದರೆ ನಾಡಿನ ಹಿತ ಕಾಪಾಡುವಂಥ, ಉತ್ತರ ಕರ್ನಾಟಕ ನೀರಾವರಿ ಬಗ್ಗೆ ಗಮನ ಸೆಳೆಯುವಂಥ ಮತ್ತು ಅನೇಕ ಸಂಘಟನೆಗಳ ನಾಯಕರು ಅವತ್ತು ವೇದಿಕೆ ಮೇಲೆ ಬರಲಿ ಅನ್ನುವಂಥ ಅಪೇಕ್ಷೆ. ಒಟ್ಟಾರೆ ನಮ್ಮ ದೃಷ್ಟಿಯಲ್ಲಿ ಶ್ರೀಸಾಮಾನ್ಯ ವ್ಯಕ್ತಿಯು ನಾಯಕನೇ. ಹಾಗಾಗಿ ಆ ಮೂಲಕ ಹೋರಾಟವನ್ನು ಮಾಡಿ ಪಕ್ಷದ ವರಿಷ್ಠ ಗಮನ ಸೆಳೆಯುವ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈಗಾಗಲೇ ಲಿಂಗಾಯತ ಎಲ್ಲ ಒಳಪಂಗಡಗಳು, ದಲಿತ ಪರ ಸಂಘಟನೆಗಳಾಗಿರ್ಬೋದು, ಹಿಂದುಳಿದ ಸಮಾಜಗಳಾಗಿರ್ಬೋದು ಮತ್ತು ಬಸವನಗೌಡರು ಏನಿವತ್ತು ಅವ್ರ ಮೇಲೆ ಅಪೇಕ್ಷೆ ಇಟ್ಟಿರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳಾಗಿರ್ಬೋದು ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಅನುಷ್ಠಾನ ಆಗಬೇಕು ಅಂತ ಅನೇಕ ರೈತ ಸಂಘಟನೆಗಳು ಇವತ್ತು ಹೋರಾಟ ಮಾಡಕತ್ತಾರೆ. ಆ ಎಲ್ಲ ರೈತ ಸಂಘಟನೆಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಯಸುವಂಥ ಉತ್ತರ ಕರ್ನಾಟಕದ ಎಲ್ಲ ಸಂಘಟನೆಗಳು ಎಲ್ಲರೂ ಕೂಡಿಕೊಂಡು ಈ ಒಂದು ಸಮಾವೇಶವನ್ನು ಮಾಡಬೇಕು ಅಂತ. ಒಟ್ಟು ಸಮಾವೇಶ ಉದ್ದೇಶ ಏನಪ್ಪ ಅಂತಂದರೆ, ಈ ಅನ್ಯಾಯವಾಗಿ ಉಚ್ಚಾಟನೆ ಮಾಡಿರ್ತಕ್ಕಂಥ ಕ್ರಮವನ್ನು ರದ್ದು ಮಾಡಬೇಕು, ಕುತಂತ್ರ ಮಾಡಿರ್ತಕ್ಕಂಥ ಕೃತ್ಯವನ್ನು ಖಂಡಿಸಿ ಈ ಒಂದು ಬೃಹತ್ ಪ್ರತಿಭಟನಾ ರಾಷ್ಟ್ರೀಯ ರ್ಯಾಲಿಯನ್ನು ಮಾಡ್ತೀವಿ. ಈ ಒಂದು 5-10 ಲಕ್ಷ ಜನ ಸೇರುವಂಥ ಪ್ರಯತ್ನ ಎಲ್ಲ ಮಾಡ್ತೀವಿ. ಇವತ್ತು ಬಂದಂಥ ಎಲ್ಲರೂ ಸ್ವಯಂ ಸ್ಫೂರ್ತಿಯಿಂದ ಬಂದಂಥ ಜನರಿಗೆ ದಾಸೋಹ ಮಾಡಿಸ್ತೀವಿ ಅಂತ ತೀರ್ಮಾನಕ್ಕೆ ಬಂದ. ಎಲ್ಲರೂ ಅಕ್ಕಿ ಕೊಡ್ತೀವಿ, ಆಮೇಲೆ ಸಜ್ಜಕ ಮಾಡಿಸ್ತೀವಿ ಅಂತೇಳಿ ಸ್ವಯಂ ಸ್ಫೂರ್ತಿಯಿಂದ ಇದು ಜನರಿಗಾಗಿ ಜನರ ಪರವಾಗಿರ್ತಕ್ಕಂಥ ಹೋರಾಟ. ವ್ಯಕ್ತಿಯನ್ನು ವಿಜೃಂಭಿಸ್ಲಿಕ್ಕೋಸ್ಕರ ಹೋರಾಟ ಅಲ್ಲ, ಇದು ವ್ಯಕ್ತಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿರ್ತಕ್ಕಂಥ ಸಮಾವೇಶ ಅಂತ ಹೇಳಿ ಇಚ್ಛೆಪಡ್ತೀನಿ. ಗೌಡ್ರ ಸಭೆಗೆ ಸಮಾವೇಶ ಮಾಡ್ತೀನಿ, ಪೂರ್ವ ಸಭೆ ಮಾಡ್ತೀನಿ, ಇನ್ನು ಕೆಲವರೆಲ್ಲ ತಮಗೆ ಫೋನ್ ಮಾಡೋರು ಒಬ್ಬರೇ ಪಂಚಾಯತ್ ಸಲ ಏನೋ ಅವ್ರಂತ ನೋಡ್ರಿ, ನಾನು ಹೇಳಿದ್ನಲ್ಲ, ಒಬ್ಬ ದನ ಕಾಯನಿಂದ ಹಿಡ್ಕೊಂಡು ಒಬ್ಬ ಮಂತ್ರಿವರೆಗೂ ಯಾರು ಉತ್ತರ ಕರ್ನಾಟಕದ ಪರವಾಗಿ, ನಮ್ಮ ಸಮಾಜ ಮೀಸಲಾತಿ ಪರವಾಗಿ, ಬಡವರ ಪರವಾಗಿ ಯಾರು ಹೋರಾಟ ಮಾಡ್ತಾರೋ ಅವ್ರಿಗೆ ಅನ್ಯಾಯವಾದ ಸಂದರ್ಭ ನಾನು ಅವ್ರ ಜೊತೆ ಗಟ್ಟೆ ನಿಲ್ಲುವಂಥದ್ದು. ಮತ್ತು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಇದ್ದಾರೆ, ಅವರು ಅನ್ಯಾಯವಾದ ಜನ ಇವತ್ತು ಎದ್ದು ಕೂತ್ಕೊಂಡಿದ್ದಾರೆ. ಹಾಗಾಗಿ ಜನರ ಒಂದು ಭಾವನೆಗಳಿಗೆ ಸ್ಪಂದಿಸಿ ಈ ಒಂದು ಸಭೆಗಳನ್ನು ಮಾಡ್ತಿದ್ದೆ ಹೊರತು ನಾಳೆ ಅವ್ರಿಗೆ ಯಾರು ಮಾತಾಡ್ತಾರಲ್ಲ ಅವ್ರಿಗೋಗಿ ಕೇಳ್ರಿ ನೀವು, ಅವ್ರಿಗೆ ಎಷ್ಟು ಸಾರಿ ಅನ್ಯಾಯ ಆದಾಗ ನಾನು ಹೆಸರು ಹೋಗಿದ್ದೇನೆ, ಅವರಿಗೆ ಯಾವ ರೀತಿಯಾಗಿ ಸ್ಪಂದನೆ ಮಾಡಿದ್ದೇನೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಅವರು ಇಷ್ಟ ಇದ್ದರೆ ಅವರು ಬರಲಿ, ಹೋರಾಟಕ್ಕೆ ಭಾಗವಹಿಸ್ಲಿ. ಆದರೆ ಒಬ್ಬ ವ್ಯಕ್ತಿ ಬೆಳವಣಿಗೆಯನ್ನು ಸಹಿಸಲಾರ್ದಂಥ ಮಾತನ್ನು ಆಡಬಾರ್ದು ಅಂತ ಒಂದು ಮನವಿಯನ್ನು ಅವ್ರಿಗೆ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಒತ್ತಡ ಹಾಕ್ತಾರೆ, ಅನಿವಾರ್ಯ. ಮತ್ತು ಒಬ್ಬ ವ್ಯಕ್ತಿ ಬೆಳೀತಂದು ಕಾಲಳಿ ಬೆಳೆಯುವಂತೂ ನಮ್ಮ ಕರ್ನಾಟಕ ಬಂದಿರತಕ್ಕಂಥದ್ದು. ಅವ್ರು ಏನೇ ಒತ್ತಡಕ್ಕೆ ನನ್ನ ಕಮಿಟ್ಮೆಂಟ್ ಅಂತ ಕರೆಕ್ಟ್ ಇದೆ. ಯಾರು ಕಷ್ಟದ ಪರವಾಗಿ ಕೆಲಸ ಮಾಡೋದು ಅವ್ರ ಪರ ನಾನು ನಿಲ್ಲುವಂಥ ನನ್ನ ಕರ್ತವ್ಯ. ಅದನ್ನು ಮಹದೇಶ್ವರ ಬೆಟ್ಟದಲ್ಲಿ ಪ್ರಮಾಣ ಮಾಡಿದ್ದೀನಿ. ಆ ಬದ್ಧತೆಗೆ ನಾನು ಇವತ್ತು ಸಹ ಗಟ್ಟಿಯಾಗಿದ್ದೀನಿ, ಅದು ಮುಂದುವರ್ಸ್ಕೊಂಡು ಹೋಗ್ತೀನಿ.
ನಿನ್ನೆ ಗಲಾಟೆ ಮಾಡಿದ್ರೆ ಪರ ನಿಮ್ಗೆ ಕೂಡ ಫೋನ್ ಮಾಡಿ ಏನು? ನಾವು ಅವ್ರ ಪರವಾಗಿ ಹೆಂಗೆ ಮಾಡಿದ್ರೆ ನಾವು ಹೋರಾಟ ಮಾಡ್ತೀವಿ ನಿಮ್ಮ ವಿರುದ್ಧ ಬರ್ತೀವಿ. ಇಲ್ಲ ಗಲಾಟೆ ಯಾರು ಮಾಡಿಲ್ಲ. ಗಲಾಟೆ ಮಾಡೋ ಶಕ್ತಿನ ಅವ್ರಿಗಿಲ್ಲ. ನನಗೆ ನಿಮ್ಮ ಮುಖಾಂತರ ಮಾತಾಡಿಸ್ತಾರೆ ಹಿಂಗಂತೇಳಿ. ಅವರೆಲ್ಲರೂ ನಮ್ಮವರೇ ಇದ್ದಾರೆ. ಹಾಗಾಗಿ ಅವರಿಗೆ ಕೊಟ್ಟಷ್ಟು ಬೆಂಬಲ ಬಹುತೇಕ ಯಾರಿಗೂ ಕೊಟ್ಟಿಲ್ಲ. ಹಾಗಾಗಿ ಅವರಿಗೆ ಬೆಂಬಲ ಕೊಟ್ಟಾಗ ಭಾಳ ಖುಷಿಯಾಗಿ ಮಾತಾಡಿದಂಥವ್ರು. ಬಸನಗೌಡರು ಅನ್ಯಾಯದ ಧ್ವನಿ ಐತಿ, ತಪ್ಪೇನೈತಿ, ಎಲ್ಲರೂ ಒಂದೇ ತಾಯಿ ಮಕ್ಕಳು. ಆ ರೀತಿ ಮಾಡೋದು ಬೇಡ. ಅವ್ರು ಯಾರ್ಯಾರು ಮಾತಾಡಲ್ಲ. ಅವ್ರು ಏನೇನು ಮಾತಾಡ್ಬೇಕಂತ ಕಾಮೆಂಟ್ ಮುಖಾಂತರ ಬರಕತ್ತವ. ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಆಗ ಅವ್ರಿಗೆ ಒಳ್ಳೇದಾಗಲಿ ಅಂತ ಅಷ್ಟೇ ಇಷ್ಟಪಡ್ತೀನಿ. ಅದನ್ನು ಅಂತರಂಗದಲ್ಲಿ ನಮ್ಮ ಈ ಭಾಗದ ಎಲ್ಲ ಸಂಸದರ ಜೊತೆ ಚರ್ಚೆ ಮಾಡ್ತೀನಿ. ಎಲ್ಲ ಸಂಸದರು ಒಳಗೊಂಡಂತೆ ಒಂದು ಪ್ರಯತ್ನ ನಮ್ಮ ರುದ್ರಗೌಡರು ನಮ್ಮ ಸಲಹೆ ಕೊಟ್ಟಿದ್ದಾರೆ. ಒಂದು ಅಂತರಂಗದಲ್ಲಿ ಏನು ಬಸವನಗೌಡರದು ಮುಖಾಂತರ ಯಾರ್ಯಾರು MP ಗೆದ್ದಾರಲ್ಲ ಅವರ ಧ್ವನಿ ಎತ್ತಲಿ, ಮತ್ತು ನಮ್ಮ ಸಮುದಾಯದ ಶಾಸಕರು ಅವರು ಪತ್ರ ಬರಲಿ. ಅದು ಒಳಗಡೆ ಒಂದು ಪ್ರಯತ್ನ ಆಗಲಿ. ಅವ್ರಿಗೆ